ಸಚಿವರು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ಸಭೆ ಅಂತ್ಯವಾಗಿದೆ. ಲಾಕ್ಡೌನ್ 4.0 ಸಡಿಲಿಕೆ ಬಗ್ಗೆ ಚರ್ಚೆ ನಡೆದಿದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಕರೆಯಲಿದ್ದಾರೆ. ಲಾಕ್ಡೌನ್ 4.0 ಸಡಿಲಿಕೆ ಕುರಿತಾಗಿ ಈಗಷ್ಟೇ ಅತ್ಯಂತ ಮಹತ್ವದ ಸಭೆ ಮುಗಿದಿದೆ. ಅಧಿಕಾರಿಗಳು ಸಚಿವರುಗಳ ಜೊತೆ ಮುಖ್ಯಮಂತ್ರಿಗಳು ನಡೆಸಿರ್ತಕ್ಕಂಥ ಸಭೆ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿ ಆರಂಭ ಆಗತ್ತೆ. ಬಸ್ ಸಂಚಾರ ಆರಂಭ ಆಗುತ್ತಾ, ಆ ಬಗ್ಗೆ ಏನ್ ಹೇಳ್ತಾರೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳಲಾಗಿದೆ, ಲಾಕ್ಡೌನ್ 4.0 ಸಡಿಲಿಕೆಯ ಬಗ್ಗೆ ಏನ್ ನಿರ್ಧಾರ ಕೈಗೊಂಡಿದ್ದಾರೆ, ಕಂಟೈನ್ಮೆಂಟ್ ಝೋನ್ಗಳ ಬಗ್ಗೆ ಏನಾದರೂ ಹೊಸ ರೀತಿಯ ನಿಯಮಗಳನ್ನ, ಇನ್ನಷ್ಟು ಬಿಗಿ ನಿಯಮಗಳನ್ನ ರೂಪಿಸ್ತಾ ಇದೆಯಾ, ಕಾರ್ಮಿಕರ ವಿಚಾರದಲ್ಲಿ ಏನ್ ನಿರ್ಧಾರ ಕೈಗೊಂಡಿದ್ದಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ. ಮುಖ್ಯಮಂತ್ರಿಗಳೇನ್ ಹೇಳ್ತಾರೆ, ಕುತೂಹಲದಿಂದ ಕಾಯ್ತಾ ಇರುವಂತಹ ಸಮಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಈಗಷ್ಟೇ ಸಚಿವರುಗಳು ಅಧಿಕಾರಿಗಳ ಜೊತೆ ಸುಮಾರು 1.5 ಗಂಟೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿದ್ರು. ಅತ್ಯಂತ ಪ್ರಮುಖ ವಿಚಾರಗಳನ್ನ ಅವರಿಂದ ಕೇಳಿ, ಮಾಹಿತಿಯನ್ನ ಪಡ್ಕೊಂಡು, ಸಲಹೆಗಳನ್ನ ಪಡ್ಕೊಂಡು ಇದೀಗ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಅದನ್ನ ಅನೌನ್ಸ್ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಕೇಂದ್ರ ಸರ್ಕಾರ ಲಾಕ್ಡೌನ್ 4.0 ಅನೌನ್ಸ್ ಮಾಡಿದ ನಂತರದಲ್ಲಿ ರಾಜ್ಯಗಳಿಗೆ ಒಂದಷ್ಟು ಮಟ್ಟಿನ ವಿವೇಚನೆಗೇನೆ ಬಿಟ್ಟುಬಿಟ್ಟಿದೆ. ಒಂದಷ್ಟು ವಿಚಾರಗಳನ್ನ ರಾಜ್ಯಗಳು ನಿರ್ಧಾರ ಕೈಗೊಳ್ಳಲಿ ಅಂತ ಒಂದಷ್ಟು ವಿಚಾರಗಳನ್ನ ಬಿಟ್ಟಾಗಿದೆ. ಹಾಗಾಗಿ ವಿಧಾನಸೌಧದಲ್ಲಿ ಇವತ್ತು ಮುಖ್ಯಮಂತ್ರಿ ಬಹುಮಹತ್ವದ ಸಭೆಯನ್ನ ಕರೆದ್ರು. ಸಚಿವರುಗಳು ಲಾಕ್ಡೌನ್ 4ನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಗಳ ಹಿನ್ನೆಲೆಯಲ್ಲಿ ಯಾವ ಚಟುವಟಿಕೆಗಳಿಗೆ ಅನುಮತಿ ನೀಡಬೇಕು, ನೀಡಬಾರದು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ನಮ್ಮ ಸಚಿವರುಗಳ ಜೊತೆ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ನಮಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ 31 ಮೇವರೆಗೆ ಮುಂದುವರಿಯುತ್ತೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಬಿಗಿ ಭದ್ರತೆ ಮಾಡ್ತೇವೆ. ಅಲ್ಲಿ ಯಾರಾದರೂ ಕಾನೂನು ಬಾಹಿರ ವರ್ತನೆ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತೇವೆ. ಬಹಳ ಮುಖ್ಯವಾಗಿ ಜನರ ಓಡಾಟಕ್ಕೆ ಅನುಕೂಲ ಆಗಬೇಕು ಅಂತೇಳಿ BMTC, KSRTC, NW KSRTC, NE KSRTC 4 ನಿಯಮಗಳು ರೆಡ್ ಝೋನ್, ಕಂಟೈನ್ಮೆಂಟ್ ಝೋನ್ ಬಿಟ್ಟು ಉಳಿದೆಲ್ಲ ಕಡೆ ಬಸ್ಸಿನ ಓಡಾಟ ನಾಳೆ ಬೆಳಗ್ಗೆಯಿಂದನೇ ಪ್ರಾರಂಭ ಆಗುತ್ತೆ. ಪ್ರೈವೇಟ್ ಬಸ್ಸಸ್ ಸಹ ಓಡಾಟ ಮಾಡಬಹುದು. ಆದರೆ ಒಂದೇ ಒಂದು ಕಂಡೀಷನ್ ಅಂದರೆ, ಒಂದು ಬಸ್ನಲ್ಲಿ 30 ಜನ ಮಾತ್ರ ಪ್ರಯಾಣ ಮಾಡಬೇಕು. ಲಾಸ್ ಆದರೂ ಪರವಾಗಿಲ್ಲ, ಒಂದು ಅಂತರವನ್ನು ಕಾಯ್ದುಕೊಳ್ಬೇಕಾಗಿರೋದ್ರಿಂದ 30 ಜನ ಮಾತ್ರ ಪ್ರಯಾಣ ಮಾಡಬೇಕು. ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ
ಮಾಸ್ಕ್ ಹಾಕೊಳ್ಳುವಂಥದ್ದು ಕಡ್ಡಾಯ. ಇಲ್ಲದೇ ಇದ್ರೆ ಅವ್ರ